ನಾನು ನಿಮ್ಗೆ 2 ತಿಂಗಳ ಮೊದಲು ಆಸನ ಇಡುವುದನ್ನು ತೋರಿಸಿದ್ದೆ. ಆಸಂಡೆ ಕೂಡ ಸಿಕ್ಕಿತ್ತು. ಆಸನ ಒಂದೇ ಗಿಡದಲ್ಲಿ 1 kg ಜಾಸ್ತಿ ಸಿಕ್ಕಿತ್ತು. ಈಗ ಒಂದು 2 ತಿಂಗಳಾಯ್ತು ನೆಟ್ಟು. ಆದ್ರೆ ಒಂದು 10 ಆಸಂಡೆ ಮಾತ್ರ ಸಿಕ್ಕಿದೆ. ಅದನ್ನು ಯಾಕೆ ಅಷ್ಟು ಕಡಿಮೆ ಸಿಕ್ಕಿದೆ ಅದನ್ನು ಕೂಡ ಇವತ್ತು ಹೇಳುವ. ಆಸಂಡೆ ಬುಡ ನೋಡಿದ್ದು 2 ಆಸಂಡೆ ಗಿಡ ಉಂಟು ಇದರಲ್ಲಿ. ಇಲ್ಲಿ ಒಂದು ಇಲ್ಲಿ ಒಂದು. ಇದರಲ್ಲಿ ಉಂಟಲ್ಲ 2 ತಿಂಗಳಾಯ್ತು. ಆಸಂಡೆ ಒಂದು 10 ಸಿಕ್ಕಿದೆ ಅಷ್ಟೇ. ಈ ರೀತಿ ಬಳ್ಳಿ ಹೋಗಿದೆ ನೋಡಿ. ಈ ಒಂದು ಮರಕ್ಕೆ ಬಿಟ್ಟದ್ದು ನಾನು. ಈ ರೀತಿ ಇಲ್ಲಿಂದ ಬಂದಿದೆ ನೋಡಿ. ಇಲ್ಲಿ ಈ ಸೈಡ್ ಕೂಡ ಹೋಗಿದೆ ಅದು ಬಳ್ಳಿ. ಇದರಲ್ಲಿ 3 ಆಸಂಡೆ ಉಂಟು. ಇದರ ಬೀಜ ಕಿಟ್ಟದು. ಆವತ್ತು ನಾನು ತೋರಿಸಿದೆ ಅಲ್ಲ ನಿಮಗೆ ಆಸಂಡೆ ತೆಗೆದು, ಅದನ್ನೇ ಬೀಜ ಹಾಕಿದ್ದು ನಾನು. ಆದ್ರೂ ಕೂಡ ಆಸಂಡೆ ಇಲ್ವೇ ಇಲ್ಲ ಇದರಲ್ಲಿ. ಇದು ಗಿಡ ನೋಡಿ, ಅವತ್ತು ನಾನು ತೋರಿಸಿದ್ದೆ ಅಲ್ಲ, ಇದು ಗಿಡ ಈಗ ಸತ್ತಿದೆ. ಅದು ಒಂದೇ ಗಿಡ ಇಲ್ಲಿದ್ದದು. ಎಷ್ಟು ಆಸಂಡೆ ಇಲ್ಲಿ ಈ ಪ್ಲೇಸಲ್ಲಿ ಇತ್ತು. ಈಗ ಬೇರೆ ಆಸಂಡೆ ನೆಟ್ಟಿದೆ ನೋಡಿ. ಅದೇ ಬೀಜವನ್ನು ಹಾಕಿ ಸ್ವಲ್ಪ ಗಿಡ ಮಾಡಿದೆ ನೋಡಿ. ಇಲ್ಲಿ ಗಿಡ ಉಂಟು, ಅಲ್ಲಿ ಉಂಟು ಗಿಡ, ಮತ್ತೆ ಆಚೆ ಸೈಡ್ ಕೂಡ ಬೀಜ ಹಾಕಿ ಗಿಡ ಆಗಿದೆ. ಇಲ್ಲಿ ನೋಡಿ ಅರಿವೆ ಬೀಜ ಕೂಡ ಹಾಕಿದ್ದೇನೆ ಮೊನ್ನೆ. ಸುಡು ಮಣ್ಣು ಹಾಕಿ ಹಾಕಿದೆ. ಈಟೆಂತ ಹಾಕ್ಲಿಲ್ಲ, ಗೊಬ್ಬರ ಅಂತ ಹಾಕ್ಲಿಲ್ಲ ನೋಡಿ. ಇಲ್ಲಿ ಚಿಕ್ಕ ಚಿಕ್ಕ ಅರಿವೆ ಗಿಡ ಕಾಣ್ತದೆ ನಿಮಗೆ. ಇಲ್ಲಿ ಮತ್ತೆ ಆಸಂಡೆ ಗಿಡ ಕೂಡ ಮಧ್ಯೆಯಲ್ಲಿ ಉಂಟು. ಅದು ಬಿದ್ದು ಆಗಿದ್ದು ಇಲ್ಲೆಲ್ಲ. ಇದು ಮೆಣಸಿನ ಗಿಡ ನೋಡಿ. ಇದು ಕುಮಟೆ ಮೆಣಸು ಉಂಟಲ್ಲ, ಅಂದ್ರೆ ಒಂದು ಕೆಂಪು ಮೆಣಸು. ಅದು ಈ ಬಳ್ಳಿ ಉಂಟಲ್ಲ ತುಂಬಾ ಜಾಸ್ತಿ ಹೋಗಿದೆ. ಅದನ್ನು ತೆಗಿವ ಈಗ. ತೆಗೆದು ಬೇರೆ ಕಡೆಗೆ ತಕೊಂಡು ಹೋಗುದು ನೋಡಿ. ಇದನ್ನು ಮೆಲ್ಲ ತೆಗಿಬೇಕು. ಆದ್ರೆ ಕೂಡ ಉಂಟಲ್ಲ ಜಾಸ್ತಿ ಬಳ್ಳಿ ಇಲ್ಲ. ಇದ್ರೆ 2 ತಿಂಗಳಲ್ಲಿ ಎಷ್ಟು ಆಸಂಡೆ ಆಗ್ಬೇಕಿತ್ತು ಗೊತ್ತುಂಟ. ಇನ್ನೊಂದು ಜಾಗದಲ್ಲಿ ಜಾಸ್ತಿ ಆಗ್ತದೆ. ಯಾಕೆ ಅಂತ ನಿಮ್ಗೆ ಹೇಳುವ. ಈಗ ಇದನ್ನು ಕೂಡ ತೆಗೆಯುವ. ಈ ಆಸಂಡೆ ಬೀಜ ಕಿಟ್ಟದ್ದು. ನಿಮ್ಮ ಮನೆಯಲ್ಲಿ ಕೂಡ ಆಸನಲ್ಲಿ ಅದು ಆಗದಿದ್ರೆ ನಾನು ಮಾಡಿದ ರೀತಿಯಲ್ಲಿ ಮಾಡಿ ನೀವು ಕೂಡ ನೋಡಿ. ಬೇರೆ ಕಡೆಗೆ ತಕೊಂಡು ಹೋಗುವ. ಕೆಳಗೆ ನೆಟ್ಟರೆ ಆ ಗಿಡವನ್ನು ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಇಟ್ಟದ್ದು ನೋಡಿ, ರೋ ಬ್ಯಾಗಲ್ಲಿ ಇಟ್ಟದ್ದು. ಅದರಲ್ಲಿ ಅದು ನಿಮಗೆ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಬೇರೆ ಕಡೆಗೆ ತಂದೆ. ಮೊನ್ನೆ ಸತ್ತಿದೆ ಅಲ್ಲ, ಅದೇ ಪ್ಲೇಸಿಗೆ ತಂದದ್ದು. ನಿಮಗೆ ಜಾಸ್ತಿ ಕೋಳು ಎಂತ ಬೇಕಂತಲೇ ಇಲ್ಲ ನೋಡಿ. ಇಲ್ಲಿ ಗುಲಾಬಿ ಗಿಡ ಉಂಟಲ್ಲ, ಅದಕ್ಕೆ ಇಟ್ಟು ಬಿಡುವ. ಮತ್ತೆ ಅದು ಬಳ್ಳಿ ಹೋಗ್ತದೆ ನೋಡಿ. ಇಲ್ಲಿ ಆಸಂಡೆ ಅದು ಸ್ವಲ್ಪ ಒಣಗಲಿ ಅಂತ ಬಿಟ್ಟದ್ದು. ಮತ್ತೆ ಉಂಟಲ್ಲ, ನೀವು ನೆಡುವಾಗ ಎಲ್ಲಿ ಅದು ನಾನು ಮಾಡಿದ ತಪ್ಪನ್ನು ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನೆರಳಲ್ಲಿ ನೆಟ್ಟಿದೆ. ನೆರಳಲ್ಲಿ ನೆಟ್ಟು 2 ತಿಂಗಳು ಆಸಂಡೆನೇ ಇಲ್ಲ. ಚಂದ ಬಿಸಿಲು ಈಗ ಬಿಸಿಲಿಲ್ಲ, ಬೆಳಿಗ್ಗೆ ಆದ ಕಾರಣ. ಬಿಸಿಲು ಬಂದು ಅದಕ್ಕೆ ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು, ಚಂದ ಆಸಂಡೆ ಆಗ್ತದೆ. ನೆರಳಲ್ಲಿ ಇಟ್ಟದ್ದು ಬಿಸಿಲಿಗೆ ತಂದಿಟ್ಟೆ. ಇನ್ನಿದೆಲ್ಲ ಆಸಂಡೆ ಆಗ್ತದೆ. ಯಾಕೆಂದ್ರೆ ನೆರಳಲ್ಲಿ ಇದ್ರೆ ಆಸಂಡೆ ಆಗುದಿಲ್ಲ. ಬಿಸಿಲಲ್ಲಿ ಆದ್ರೆ ನೀರು ಹಾಕಿದೆ, ನೀರು ಗೊಬ್ಬರ ಸ್ವಲ್ಪ ಹಾಕಿದ್ರೆ ಆಸಂಡೆ ಆಗ್ತದೆ. ಆಗುವ ನಿಮ್ಗೆ ತೋರಿಸುವ. ಚಿಕ್ಕ ಚಿಕ್ಕದಾಗಿದೆ ನೋಡಿ. ಅದು ದೊಡ್ಡ ಜಾಸ್ತಿ ಆಗುದಿಲ್ಲ, ಸ್ವಲ್ಪ ಆಗುದು. ಇದರಲ್ಲಿ ನಾನು ಬೀಜ ಹಾಕಿಟ್ಟಿದ್ದೇನೆ ನೋಡಿ. ಇದರಲ್ಲಿ ಇಷ್ಟು ದೊಡ್ಡದಾಗುವವರೆಗೂ ಇದರಲ್ಲಿ ಇರಬೇಕು. ಅಂದ್ರೆ ಇಷ್ಟು ದೊಡ್ಡದಾಗಿ ನೋಡಿ, ನೆರಳಲ್ಲಿ ಇರಬೇಕು. ಇನ್ನು ಇದನ್ನು ಬಿಸಿಲಲ್ಲಿ ಇಡುದು. ಇನ್ನು ಆಸಂಡೆ ಹಾಕಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು ತಿಂಗಳಾಯ್ತು ಬೀಜ ಹಾಕಿ ನೋಡಿ. ಇಷ್ಟು ದೊಡ್ಡದಾಗಿದೆ. ಚಿಕ್ಕನೆ ಬಿಸಿಲಲ್ಲಿ ಇಡಬೇಡಿ. ಇಷ್ಟು ದೊಡ್ಡದಾದ ಮೇಲೆ ಬಿಸಿಲಲ್ಲಿ ಇಡುದು. ಇದಕ್ಕೆ ಉಂಟಲ್ಲ ನೆಡುವಾಗ ಕೋಕೋಪೀಟ್ ಮತ್ತು ಸುಡು ಮಣ್ಣನ್ನು ಮಿಕ್ಸ್ ಮಾಡಿ ಬೀಜ ಹಾಕಿದ್ದು. ಮತ್ತೆ ಸ್ವಲ್ಪ ಸೆಗಣಿ ಹಾಕಿದ್ದೇನೆ ಮೊನ್ನೆ. ಸೆಗಣಿ ನೀರು ಹಾಕಿದ್ದು ನೋಡಿ. ಮತ್ತೆ ಎಂತ ಕೂಡ ಹಾಕ್ಲಿಲ್ಲ. ಬೇಕಿದ್ರೆ ನಿಮ್ಗೆ ಆರ್ಗಾನಿಕ್ ಗೊಬ್ಬರ, ಸೆಗಣಿ ಎಂತದ್ದು ಕೂಡ ಹಾಕ್ತೇವೆ. ಜಾಸ್ತಿ ಗೊಬ್ಬರ ಬೇಕಂತಲೇ ಇಲ್ಲ. ಹೀಗೆ ತಾನೆ ಬಿಸಿಲಲ್ಲಿ ತಕೊಂಡು ಹೋಗುವ ನೋಡಿ. ಇಲ್ಲಿ ತಂದು ಇಟ್ಟಿದ್ದೇನೆ. ಕೋಲ್ ಹಾಕ್ತೇನೆ ಇದಕ್ಕೆ. ನಿಮ್ಗೆ ಉಂಟಲ್ಲ ಕೋಲ್ ಇಲ್ಲದಿದ್ರೆ ಹೂವಿನ ಸಸಿ ಉಂಟಲ್ಲ, ಅದಕ್ಕೆ ಕೂಡ ಬಿಡ್ಬಹುದು. ನನ್ನ ಹತ್ರ ಇದು ಕೋಲ್ ತಂದೆ ನೋಡಿ. ಕೋಲ್ ಉಂಟು, ಕೋಲ ಕುತ್ತಿ ಇಡುವ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಕೋಲನ್ನು ಕುತ್ತಿಟ್ಟಿದ್ದೇನೆ. ಕೋಲು ಎಲ್ಲಾದ್ರೂ ಇಲ್ಲದಿದ್ರೆ ನಿಮ್ಗೆ ಈ ಹೂವಿನ ಸಸಿ ಉಂಟಲ್ಲ, ಈ ಸಸಿಗೆ ನಿಮ್ಗೆ ಬಿಡ್ಬೋದು ಉದ್ದಕ್ಕೆ ನೋಡಿ. ಇಲ್ಲಿ ಉದ್ದಕ್ಕೆ ಬಿಡ್ಲಿಕ್ಕೆ ಆಗ್ತದೆ. ಮತ್ತೆ ಇದಕ್ಕೆ ಹೀಗೆ ನೆಟ್ಟ ಉಂಟಲ್ಲ, ನಿಮಗೆ ಜಾಸ್ತಿ ಗೊಬ್ಬರ ಬೇಡ, ಜಾಸ್ತಿ ನೀರು ಬೇಡ. ಮತ್ತೆ ನಾವು ನೆಲದಲ್ಲಿ ನೆಟ್ಟ ಈ ಹುಲ್ಲು ಉಂಟಲ್ಲ, ಈ ಹುಲ್ಲೆಲ್ಲ ಈ ಗೊಬ್ಬರವನ್ನು ತಿಂದು ಚಂದ ಬೆಳೀತದೆ. ಮತ್ತೆ ಇದು ಮಾತ್ರ ಬೆಳೆಯುವುದಿಲ್ಲ. ಅದಕ್ಕೆ ಬೇಕಾಗಿ ಈ ಪಾಟಲ್ಲಿ ನೆಡುದು ನೋಡಿ. ಈ ಚಟ್ಟಿಯಲ್ಲಿ ನೆಟ್ಟು ಬಿಟ್ಟರೆ ನಿಮಗೆ ತುಂಬ ಆಸಂಡೆ ಆಗ್ತದೆ. ಈ ರೀತಿ ನೆಟ್ಟು ಬಿಡಬೇಕು.